ಸಂಧಾನಕ್ಕೆ ಮಣಿತಾ ಇಲ್ಲ ಈಗ ಕಾಂಗ್ರೆಸ್ ರೆಬಲ್ ಲೀಡರ್. ಯಾರ ಮಾತು ಕೇಳದ ಅಸಮಾಧಾನಿತ ಕೈ ಶಾಸಕ. ಅತಿ ಹೆಚ್ಚಾಗಿ ಹೈಕಮಾಂಡ್ಗೆ ವಾರ್ನಿಂಗ್ ಕೊಟ್ರ ರೆಬಲ್ ಕೃಷ್ಣಪ್ಪ ಅನ್ನುವಂಥ ಪ್ರಶ್ನೆ. ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ ಈಗ ಕಾಂಗ್ರೆಸ್ ಹಿರಿಯ ನಾಯಕರು. ಭರವಸೆ ಕೊಡೋದಲ್ಲ, ನಾವು ನಮ್ಮ ಸ್ಟ್ಯಾಂಡ್ ಹೇಳಿದ್ದೀವಿ, ನಮಗೆ ಸಚಿವ ಸ್ಥಾನ ಕೊಡಬೇಕು, ಮಾತುಕತೆಯೇ ಇಲ್ಲ, ನಮ್ಮನ್ನ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಈಗ ಎಂ ಕೃಷ್ಣಪ್ಪ ಭಾರಿ ಅಸಮಾಧಾನ ಹೊರಹಾಕಿದ್ದಾರೆ. ನೋಡಿ, ನೇರವಾಗಿ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಂತ ಕಾಂಗ್ರೆಸ್ ರೆಬಲ್ ಶಾಸಕರು ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮನ್ನ ಮೋಸ ಮಾಡಿಬಿಟ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಹೋಗುವಂತ ಸಂದೇಶವನ್ನ ಡೈರೆಕ್ಟ್ ಆಗಿ ರವಾನಿಸ್ಬಿಟ್ರು. ಅಂದ್ರೆ ಓಪನ್ ಆಗಿ ಹೇಳ್ಬಿಟ್ರು ಅವರು. ಏನೋ ನನಗೆ ಅಸಮಾಧಾನ ಇಲ್ಲ ಅನ್ನೋಂಥದ್ದು ಹೇಳಿಲ್ಲ, ಬಟ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಹೀಗೆ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಭಾರಿ ಅಸಮಾಧಾನ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಈಗ ಅವರು ಡೈರೆಕ್ಟ್ ಆಗಿ ಇರೋದನ್ನ ಕಡ್ಡಿ ಮುರಿದಂತೆ ಹೇಳಿಬಿಟ್ರು. ಅಂದ್ರೆ ಎಲ್ಲೋ ಒಂದ್ ರೀತಿಯಾಗಿ ನಂಬಿಸಿ ನನ್ನನ್ನ ಮೋಸ ಮಾಡ್ಬಿಟ್ರು, ಇಷ್ಟೊಂದು ಆಕಾಂಕ್ಷೆ ಆಗಿದ್ದೆ, ಜೊತೆಗೆ ಸೀನಿಯರ್ ಆಗಿದ್ರು ಪಕ್ಷದಲ್ಲಿ ಅನ್ನೋಂಥದ್ದು ಕೂಡ ಒಂದು ಕಡೆ ಇರುವಂತ ಒಂದು ವಿಚಾರ. ಹಾಗಾಗಿ ಇವ್ರ ವಿಚಾರದಲ್ಲಿ ಏನಾದ್ರೂ ಕನ್ವಿನ್ಸ್ ಆಗುವಂತ ಸಾಧ್ಯತೆ ಇದೆಯಾ? ಏನಾದ್ರೂ ಬದಲಾವಣೆ ಆಗುತ್ತಾ? ರೋಶಿನಿ, ಎಂ ಕೃಷ್ಣಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು. ಹಲವು ಸಂದರ್ಭಗಳಲ್ಲಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಹಲವಾರು ಬಾರಿ ಸಫಲರಾಗಿದ್ದಾರೆ. ಆದ್ರೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಅವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಏನೇ ಆದ್ರೂ ಸಹಿತ ನನಗೆ ಯಾವುದೇ ಕಾರಣಕ್ಕೂ ಬೇರೆ ಹುದ್ದೆ ಯಾವ್ದು ಬೇಡ, ನನಗೆ ಕೊಟ್ರೆ ಸಚಿವ ಸ್ಥಾನವನ್ನೇ ಕೊಡ್ಬೇಕಾಗಿತ್ತು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ಅವರ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಅವರ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಖುದ್ದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಐಸಿಸಿ ಇಂದಲೂ ಕೂಡ ಆಗಮಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಸಹಿತ ಬಂದು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಸಹಿತ ಅವರ ಅಸಮಾಧಾನ ಇನ್ನೂ ಕೂಡ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಇವತ್ತು ಹೋಗಿ ಕೃಷ್ಣಪ್ಪ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಅದಾದ ಬಳಿಕ ಕೃಷ್ಣಪ್ಪ ಅವ್ರು ಹೇಳಿರ್ತಕ್ಕಂಥದ್ದು, ನನ್ನ ಬೇಡಿಕೆ ಒಂದೇ, ಅದು ಸಚಿವ ಸ್ಥಾನ. ನನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಸಿಎಂ ಮಾತಾಡಿದ್ದಾರೆ, ಹಲವಾರು ನಾಯಕರು ಬಂದು ನನ್ನ ಜೊತೆ ಮಾತನಾಡಿದ್ದಾರೆ. ಆದ್ರೆ ನನಗ್ ನೋವಾಗಿದೆ ಅನ್ನುವಂಥದ್ದು. ಏನೇ ಮಾಡಿದ್ರು ಸಹಿತ ನನಗೆ ಈ ಬಾರಿ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಮಾತ್ರ ನಂದೊಂದು ಬೇಡಿಕೆ, ಉಳಿದು ಯಾವುದು ಕೂಡ ನನಗೆ ಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಅವರ ರೆಸ್ಪಾನ್ಸ್ ಆಗಿದೆ ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಎಲ್ಲ ಒಂದ್ ಕಡೆ ಸಿಎಂ ಆಗಿರ್ಬೋದು, ಸುರ್ಜೇವಾಲಾ ಅವರಾಗಿರ್ಬೋದು, ಅವರು ಸಫಲರಾಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಇದ್ವು. ಆದ್ರೆ ಇದೀಗ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಎಲ್ಲ ಒಂದ್ ಕಡೆ ಕೃಷ್ಣಪ್ಪ ಅವರು ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅವರ ಪುತ್ರ ಪ್ರಿಯಾ ಕೃಷ್ಣ ಅವರು ಕೂಡ ದೆಹಲಿಗೆ ಕೂಡ ಹೋಗಿರ್ತಕ್ಕಂಥದ್ದು. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಬಹುದು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಹಿತ ನೇರವಾಗಿ ಕೃಷ್ಣಪ್ಪ ಅವರ ಜೊತೆ ಮಾತುಕತೆ ನಡೆಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆದ್ರೂ ಕೃಷ್ಣಪ್ಪ ಅವರು ತಮ್ಮ ಅಸಮಾಧಾನವನ್ನ ಶಮನಗೊಳಿಸ್ತಾರಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ರೋಶಿನಿ. ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.